ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು RRB NTPC ಎಕ್ಸಾಮ್ನ ಮೊದಲ ಶಿಫ್ಟ್ನ GK ಕ್ವಶನ್ಗಳಿಗೆ ಕೀ ಆನ್ಸರ್ಗಳನ್ನು ಹೇಳ್ತಾ ಇದ್ವಿ. ಇವತ್ತು ಜೂನ್ 10. ಇವತ್ತಿನ ಮೊದಲ ಶಿಫ್ಟ್ನ GK ಕ್ವಶನ್ಗಳಿಗೆ ಕೀ ಆನ್ಸರ್ನ ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರು ಎಕ್ಸಾಮ್ ಬರೆದಿದ್ದೀರಾ ಅವರು ನಿಮ್ಮ ಕೀ ಆನ್ಸರ್ನ ನೋಡ್ಕೊಳ್ಳಿ. ಹಾಗೆ ಮುಂದೆ ಯಾರ್ಯಾರು ಬರೆಯೋರಿದ್ದೀರಾ ಅವರು ಯಾವ ಥರ ಕ್ವಶನ್ನ ಕೇಳ್ತೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಸೊ ವಿಡಿಯೋನ ಕೊನೆಗೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲನೇ ಪ್ರಶ್ನೆ, ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಇದಕ್ಕೆ ಎರಡು ಆನ್ಸರ್ 151. ನೋಡಿ, 2024ರಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 159 ಇತ್ತು. ಈಗ 2025ರಲ್ಲಿ ಭಾರತವು 180 ದೇಶಗಳಲ್ಲಿ 151ನೇ ಸ್ಥಾನವನ್ನು ಪಡ್ಕೊಂಡಿದೆ. ಪಾಕಿಸ್ತಾನ 150ನೇ ಸ್ಥಾನದಲ್ಲಿದೆ. ಹಾಗೆ ಮೊದಲನೇ ರ್ಯಾಂಕಲ್ಲಿರುವಂಥ ದೇಶ ನಾರ್ವೆ. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, ರಾಮ ಮಂದಿರದ ರಾಮನ ಮೂರ್ತಿ ಶಿಲ್ಪಿ ಯಾರು? ಇದಕ್ಕೆ ಎರಡು ಆನ್ಸರ್ ಅರುಣ್ ಯೋಗಿರಾಜ್. ಇವರು ನಮ್ಮ ಕರ್ನಾಟಕದ ಮೈಸೂರಿನವರು. ಇವರು ರಾಮನ ವಿಗ್ರಹವನ್ನು ಕಪ್ಪು ಬಣ್ಣದ ಕಲ್ಲನ್ನು ಬಳಸಿಕೊಂಡು 51 ಇಂಚು ಎತ್ತರದ ರಾಮನ ಮೂರ್ತಿಯನ್ನು ಕೆತ್ತನೆ ಮಾಡ್ತಾರೆ. ಇಲ್ಲಿ ರಾಮ ಮಂದಿರದ ಮೇಲೆ ತುಂಬ ಕ್ವಶನ್ನ ಕೇಳ್ತಾ ಇದ್ದಾರೆ. ಸೊ ರಾಮ ಮಂದಿರದ ಎಲ್ಲ ಫ್ಯಾಕ್ಟ್ಗಳನ್ನು ನೋಡ್ಕೊಂಡು ಹೋಗಿ. ನೋಡಿ, ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, 1896ರ ಕಾಂಗ್ರೆಸ್ ಅಧಿವೇಶನವು ಯಾವ ಬೇಡಿಕೆಗಾಗಿ ನಡೆಯಿತು? ನೋಡಿ, ಯಾವ ಬೇಡಿಕೆಗಾಗಿ ನಡೆಯಿತು ಅಂತ ಸರಿಯಾಗಿ ಇನ್ಫಾರ್ಮೇಷನ್ ಇಲ್ಲ. ಆದರೆ 1896ರ ಕಾಂಗ್ರೆಸ್ ಅಧಿವೇಶನ ಕೋಲ್ಕತ್ತಾದಲ್ಲಿ ನಡೆಯಿತು. ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ವಂದೇ ಮಾತರಂ ಗೀತೆಯನ್ನು ಮೊದಲ ಬಾರಿಗೆ ರವೀಂದ್ರನಾಥ್ ಠಾಕೂರ್ ಅವರು ಹಾಡ್ತಾರೆ. ಈ ವಂದೇ ಮಾತರಂ ಗೀತೆಯನ್ನು ಬರೆದಿದ್ದು ಬಂಕಿಮ್ ಚಂದ್ರ ಚಟರ್ಜಿ. ಇವೆಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಮೌಖರಿ ರಾಜವಂಶದ ಸ್ಥಾಪಕರು ಯಾರು? ಇದಕ್ಕೆ ಎರಡು ಆನ್ಸರ್ ಈಶಾನ್ ವರ್ಮನ್. ನೋಡಿ, ಮೌಖರಿ ರಾಜವಂಶ ಗುಪ್ತರ ಸಾಮಂತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಆದರೆ ಈಶಾನ್ ವರ್ಮ ಗುಪ್ತರಿಂದ ಸ್ವತಂತ್ರವಾದ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾನೆ. ಸೊ ಹಾಗಾಗಿ ಈಶಾನ್ ವರ್ಮನನ್ನು ಮೌಖರಿ ರಾಜವಂಶದ ಸ್ಥಾಪಕ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಎಲ್ಲ ಶಿಫ್ಟ್ಗಳಲ್ಲೂ 2 ಕ್ವಶನ್ ಕಂಪ್ಯೂಟರ್ನಿಂದ ಇದ್ದೇ ಇರುತ್ತೆ. ಸೊ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಪ್ರಸ್ತುತಿಯನ್ನು ಉಳಿಸಲು ಯಾವ ಕೀಲಿಯನ್ನು ಬಳಸಲಾಗುತ್ತದೆ? ಇಲ್ಲಿ ನಾವು ಪವರ್ ಪಾಯಿಂಟ್ನಲ್ಲಿ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿ ಸೇವ್ ಮಾಡಬೇಕು ಅಂದರೆ ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಬೇಕು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ Ctrl+S ಸರಿಯಾದ ಉತ್ತರ. ನೋಡಿ, ಎಲ್ಲ ಶಿಫ್ಟ್ನಲ್ಲೂ ಶಾರ್ಟ್ಕಟ್ ಕೀ ಮೇಲೆ ಕ್ವಶನ್ನ ಕೇಳ್ತಿದ್ದಾರೆ. ಸೊ ಶಾರ್ಟ್ಕಟ್ ಕೀಗಳನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಮಾನವ ಕಳ್ಳ ಸಾಗಾಣಿಕೆಯನ್ನು ನಿಷೇಧಿಸಲಾಗಿದೆ? ಇದಕ್ಕೆ ಎರಡು ಆನ್ಸರ್ 23ನೇ ವಿಧಿ. ನೋಡಿ, ನಮ್ಮ ಭಾರತ ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳು. ಅದರಲ್ಲಿ 21ನೇ ವಿಧಿ ಬದುಕುವ ಹಕ್ಕನ್ನು ನೀಡುತ್ತದೆ. 22ನೇ ವಿಧಿ ಬಂಧನದ ವಿರುದ್ಧ ರಕ್ಷಣೆ ನೀಡುತ್ತದೆ. 23ನೇ ವಿಧಿಯು ಮಾನವ ಕಳ್ಳ ಸಾಗಾಣಿಕೆ, ಬಂಧಿತ ಕಾರ್ಮಿಕ ಮತ್ತು ಬಲವಂತ ಕಾರ್ಮಿಕ ಪದ್ಧತಿಯನ್ನು ಸ್ಪಷ್ಟವಾಗಿ ನಿಷೇಧಿಸಲಾಗಿದೆ. ಹಾಗೆ 24ನೇ ವಿಧಿ ಹೇಳುತ್ತೆ, 14 ವರ್ಷದೊಳಗಿನ ಮಕ್ಕಳನ್ನು ಅಪಾಯಕಾರಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವುದನ್ನು ನಿಷೇಧಿಸಲಾಗಿದೆ. ನೋಡಿ, ನಮ್ಮ ಭಾರತ ಸಂವಿಧಾನದ 1ನೇ ಭಾಗದಿಂದ 6ನೇ ಭಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಬರುವಂಥ ಎಲ್ಲ ವಿಧಿಗಳನ್ನು ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಸೊ ಅದನ್ನು ನೋಡ್ಕೊಂಡು ಹೋಗಿರಿ. ನೆಕ್ಸ್ಟ್ ಕ್ವಶನ್, DRDO ಯಾವ LG ಬಾಂಬನ್ನು ಪರೀಕ್ಷಿಸಿತು? ಇದಕ್ಕೆ ಎರಡು ಆನ್ಸರ್ ಗೌರವ್. 1000 kg ವರ್ಗದ ವಾಯು ಉಡಾವಣಾ ಗ್ಲೆಂಡ್ ಬಾಂಬ್ ಆಗಿದ್ದು ಇದನ್ನು ಭಾರತದಲ್ಲಿ ವಿನ್ಯಾಸ ಮತ್ತು ಅಭಿವೃದ್ಧಿಪಡಿಸಲಾಗಿದೆ. ಇದು ನಿಖರವಾದ ಗುರಿಗಾಗಿ INS ಮತ್ತು GPS ಡೇಟಾವನ್ನು ಸಂಯೋಜನೆಯ ಹೈಬ್ರಿಡ್ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಬಳಸುತ್ತದೆ. ನೋಡಿ, ಎಲ್ಲ ಶಿಫ್ಟ್ಗಳಲ್ಲೂ ಸೈನ್ಸ್ ಇನ್ ಟೆಕ್ಕಿಂದ 2 ಕ್ವಶನ್ ಇದ್ದೇ ಇರುತ್ತೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭರತನಾಟ್ಯದಲ್ಲಿ ಅಂತಿಮ ಹಂತ ಯಾವುದು? ಇದಕ್ಕೆ ಎರಡು ಆನ್ಸರ್ ತಿಲ್ಲಾನ. ನೋಡಿ, ಭರತನಾಟ್ಯ ತಮಿಳುನಾಡಿನ ಶಾಸ್ತ್ರೀಯ ನೃತ್ಯವಾಗಿದೆ. ನಮ್ಮ ಭಾರತದಲ್ಲಿ 8 ಶಾಸ್ತ್ರೀಯ ನೃತ್ಯಗಳಿವೆ. ಅವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ತುಂಬ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಬಜೆಟ್ನಲ್ಲಿ ಸಾರಿಗೆ ಸಚಿವಾಲಯಕ್ಕೆ ಎಷ್ಟು ಮೊತ್ತವನ್ನು ನಿಗದಿಪಡಿಸಲಾಗಿದೆ? ಇದಕ್ಕೆ ಎರಡು ಆನ್ಸರ್ 2,87,333 ಕೋಟಿ. ನೋಡಿ, ಇಲ್ಲಿ ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕರೆಂಟ್ ಅಫೇರ್ಸಿಂದ ತುಂಬ ಕ್ವಶನ್ನ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್, ಉತ್ಕಲ ಭಾರತದ ಯಾವ ಭಾಗದಲ್ಲಿದೆ?
ಇದಕ್ಕೆ ಎರಡು ಆನ್ಸರ್ ಪೂರ್ವ ಭಾರತ. ನೋಡಿ, ಉತ್ಕಲ ಭಾರತದ ಪೂರ್ವ ಭಾಗದಲ್ಲಿದೆ. ಇದು ಒಡಿಶಾ ರಾಜ್ಯದ ಪೂರ್ವ ಕರಾವಳಿಯ ನಿಶ್ವಾರಕ್ ಭಾಗದಲ್ಲಿದೆ. ಸೊ ಇಷ್ಟು ಮೊದಲ ಶಿಫ್ಟ್ಗೆ ಸಂಬಂಧಪಟ್ಟ ಹಾಗೆ GK ಕ್ವಶನ್ಗಳು ನನಗೆ ಸಿಕ್ಕಿರುವಂಥ ಕ್ವಶನ್ಗಳಿಗೆ ನಾನು ಸರಿಯಾದ ಉತ್ತರವನ್ನು ಹೇಳಿದ್ದೀನಿ. ಇವತ್ತಿನ ಮೊದಲನೇ ಶಿಫ್ಟ್ನ ಎಕ್ಸಾಮ್ ಯಾರು ಬರೆದಿದ್ದೀರಾ ಅವರು ನಾನು ಈ ವಿಡಿಯೋದಲ್ಲಿ ಹೇಳಿರುವಂಥ ಕ್ವಶನ್ಗಳು ನಿಮಗೆ ಬಂದಿತ್ತೋ ಇಲ್ವೋ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.